ನಮಸ್ಕಾರ ವೀಕ್ಷಕರೇ. ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರ ಒಳ್ಳೆಯದಾಗಲಿ. ಕರುಂಗಲಿ ಮಾಲೆ, ಕರುಂಗಲಿ ಮಾಲೆ ಅಂತ ನೀವೆಲ್ಲ ಕೇಳಿರ್ತೀರ. ಕೆಲವರಿಗೆ ಗೊತ್ತಿರಲ್ಲ ಅಷ್ಟೇ. ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಪಾಸಿಟಿವ್ ಎನರ್ಜಿ, ದಾರಿದ್ರ್ಯ ನಿವಾರಣೆ, ಆರೋಗ್ಯ ಭಾಗ್ಯ, ಶರೀರದಲ್ಲಿ ಆಗ್ತಕ್ಕಂಥ ನಿಶಕ್ತಿ, ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ಕಷ್ಟಗಳು, ಬಾಧೆಗಳು, ಭಯ, ಆತಂಕ, ಮಾನಸಿಕ ರೋಗ, ದೈಹಿಕ ಬಾಧೆ, ಹಾಗೆ ಶಾರೀರಿಕ ಬಾಧೆ, ಹಾಗೆ ನಾನಾ ರೀತಿಯ ಸಮಸ್ಯೆಗಳು. ಆದಷ್ಟು ನಮಗೆ ಎನರ್ಜಿ ಬೇಕು ಅಲ್ವಾ ಸಮಸ್ಯೆಗಳ ಬಗ್ಗೆ ಇರಬೇಕಂದ್ರೆ. ಅದಕ್ಕೆ ಕರುಂಗಲಿ ಮಾಲೆ, ಕರುಂಗಲಿ ಮಾಲೆ ಅಂದರೆ ಒಂದು ಜಪಮಾಲೆ ಥರ ಇರುತ್ತೆ. ಹಂಗಂತ ಜಪಮಾಲೆ ಅಲ್ಲ ಅದು. ಜಪಮಾಲೆ ಬಂದು ರುದ್ರಾಕ್ಷಿಂದ ಮಾಡ್ತಾರೆ. ಇದು ಸಪ್ರೇಟಾದ ಒಂದು ಮರ, ಇದೊಂದು ಸಪ್ರೇಟಾದ ಮರ ಇರುತ್ತೆ. ಇದು ದಕ್ಷಿಣ ಭಾರತ ಅಂದರೆ ತಮಿಳುನಾಡು ಏರಿಯಾನಲ್ಲಿರುತ್ತೆ ಹೆಚ್ಚಾಗಿ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಏನೆಲ್ಲ ಮಾಡ್ಬೋದು: ಯಂತ್ರ, ತಂತ್ರ, ಮಂತ್ರ, ದೈವಿ ಶಕ್ತಿ, ದೈವಿ ಸಿದ್ಧಿಗಳು, ಮಂತ್ರಸಿದ್ಧಿಗಳು, ಹಾಗೆ ಆರೋಗ್ಯ ಬಗ್ಗೆ, ಹಾಗೆ ದಾರಿದ್ರ್ಯ ನಿವಾರಕೆ, ಇದೆಲ್ಲವೂ ಇದರೆಲ್ಲ ಆಗುತ್ತೆ. ಎಲ್ಲರ ನಂಬಿಕೆ, ಜಗತ್ತಿನಲ್ಲಿ ನಂಬಿಕೆನೇ ದೇವರು. ಮಂತ್ರಗಳು ಮನುಷ್ಯರ ಅಧೀನ, ದೇವತೆಗಳು ಮಂತ್ರಾಧೀನ. ಇದರ ಬಗ್ಗೆ, ಕರುಂಗಲಿ ಮಾಲೆ ಬಗ್ಗೆ ಏನು ಗೊತ್ತಿದೆ ಅದು ಜಯಮ್ಮ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನು ವೀಡಿಯೋನ ಲಾಸ್ಟ್ವರೆಗೆ ನೋಡಿ, ನಿಧಾನಕ್ಕೆ ನೋಡಿ. ನಿಧಾನಕ್ಕೆ ಯಾವಾಗಲೂ 15 ನಿಮಿಷ ನೋಡಬೇಕು. ಯಾವುದೇ ಆಗಲಿ ಒಂದು ಜೀವನದಲ್ಲಿ ಪೂರ್ತಿಯಾಗಿ ತಿಳ್ಕೊಬಿಟ್ರೆ ಮತ್ತೆ ನಾವು ತಿಳ್ಕೊಳ್ಳೋಷ್ಟಿರೋದಿಲ್ಲ. ಅದೇ ಸ್ವಲ್ಪ ಬರೀ 3 ನಿಮಿಷ, 5 ನಿಮಿಷ, 2 ನಿಮಿಷ ವೀಡಿಯೋಗಳು ಎಷ್ಟೋ ಇರ್ತವೆ, ಶಾರ್ಟ್ ವೀಡಿಯೋಗಳು, ರೀಲು. ಅವುಗಳಿಂದ ಏನೂ ಕಲಿಯೋಕ್ಕಾಗಲ್ಲ, ನೆನಪಿಟ್ಕೊಳ್ಳಿ. ಓನ್ಲಿ ಟ್ರೈಲರ್ ಅಷ್ಟೇ ಅವೆಲ್ಲ. ಅದಕ್ಕೆ ಯಾವಾಗಲೂ ಪ್ರಶಾಂತವಾಗಿ ಕೂತ್ಕೊಂಡು ಈ ಥರ ವೀಡಿಯೋಗಳು ನೋಡಿ. ಕನಿಷ್ಠ ಅರ್ಧ ಗಂಟೆ ನೀವು ಕೂತ್ಕೊಂಡು ನೋಡಿದಾಗ ನಿಮ್ಮ ಜೀವನ ಒಂದು ಟರ್ನಿಂಗ್ ಪಾಯಿಂಟ್, ಟರ್ನ್ ಆಗ್ಬೋದು ಜೀವನದಲ್ಲಿ. ಒಂದು ಹೊಸ ಜೀವನ ಅಧ್ಯಾಯ ಪ್ರಾರಂಭ ಆಗ್ಬೋದು ನಿಮ್ಮ ಜೀವನದಲ್ಲಿ. ಅವಕಾಶ ಇರುತ್ತೆ. ನಾನು ಕೂಡ ತಾಳ್ಮೆಯಿಂದ ಕೂತ್ಕೋತೀನಿ. ಜಯಮ್ಮ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ವೀಕ್ಷಕರೇ, ಗುರುಗಳು ಹೇಳಿದ್ರು ಕರುಂಗಲಿ ಮಣಿ ಬಗ್ಗೆ ತಿಳಿಸ್ಕೊಡಿ, ಅಂದರೆ ಕರುಂಗಲಿ ಮಾಲೆ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನು ಈಗ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕರುಂಗಲಿ ಮಾಲೆ ಬಗ್ಗೆ ತಿಳಿಸೋಕ್ಕಿಂತ ಮೊದಲು ಅದರ ಮೂಲ ಏನು ಅಂತ ತಿಳ್ಕೊಳ್ಳೋಣ. ಕರುಂಗಲಿ ಮಾಲೆ ಅನ್ನೋದು ಎಬೋನಿ ಮರದಿಂದ ತಯಾರಿಸಲ್ಪಟ್ಟಂಥ ಒಂದು ಬೀಡ್ಸ್ ಆಗಿದೆ. ಅಂದರೆ ಮಣಿಗಳ ರೂಪದಲ್ಲಿ ಅದು ನಮಗೆ ಸಿಗುತ್ತೆ. ಇದನ್ನ ನಾವು ಕನ್ನಡದಲ್ಲಿ ಕರುಂಕಲಿ ಅಂತ ಕೂಡ ಕರಿತೀವಿ. ಏನು, ಎಬೋನಿ ಮರನ ಕರುಂಕಲಿ ಮರ ಅಂತ ಕೂಡ ಕರಿತೀವಿ. ಇದು ನಿಮಗೆ ಸೌತ್ ಇಂಡಿಯಾದಲ್ಲಿ ಅಂದರೆ ಹೆಚ್ಚಾಗಿ ತಮಿಳ್ನಾಡಲ್ಲಿ ಈ ಮಣಿಗಳು ನಿಮಗೆ ಹೆಚ್ಚಾಗಿ ಕಂಡುಬರುತ್ತೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಇದು ಎಲ್ಲ ಕಡೆನೂ ಅದರದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇದೆ. ಈ ಕರುಂಗಲಿ ಮಾಲೆನ ಅನೇಕ ಸಿನಿಮಾ ಸ್ಟಾರ್ಗಳಾಗಲಿ, ಆಮೇಲೆ ರಾಜಕಾರಣಿಗಳಾಗಲಿ, ಇನ್ನೂ ಅನೇಕರು ಇದನ್ನ ಉಪಯೋಗಿಸ್ತಾ ಇದ್ದಾರೆ. ನೀವು ಯಾವುದೇ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ ಇದನ್ನ ನೋಡ್ತಾ ಇರ್ಬೋದು. ಕರುಂಗಲಿ ಮಾಲೆ ಬಗ್ಗೆನೇ ನಿಮಗೆ ತುಂಬ ವಿಡಿಯೋಗಳು ಮಾಡಾಕ್ತಾ ಇದ್ದಾರೆ. ಆದರೆ ಇದು ಇಷ್ಟೊಂದು ಛಾಪು ಮೂಡಿಸೋಕ್ಕೆ ಏನು ಕಾರಣ ಅಂತೇಳಿದ್ರೆ, ಕರುಂಗಲಿ ಮಾಲೆ ಧರಿಸೋದ್ರಿಂದ ಒಂದು ಮನುಷ್ಯನಿಗೆ ಅನೇಕ ಪ್ರಯೋಜನಗಳು ಬರುತ್ತೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ನಿಮಗೆ ದೃಷ್ಟಿ ಬಾಧೆ ಇರ್ಬೋದು, ಅಥವಾ ಓದಿನಲ್ಲಿ ಮಕ್ಕಳು ಹಿಂದಿದ್ರು ಕೂಡ, ಆಮೇಲೆ ಭಯ ಇರ್ಬೋದು, ಮಾಟ ಮಂತ್ರ ತೊಂದರೆ ಇರ್ಬೋದು, ಆಮೇಲೆ ಏಕಾಗ್ರತೆ ಇಲ್ಲದಿರೋಂಥದ್ದು, ಇದಕ್ಕೆಲ್ಲನೂ ನಾವು ಈ ಕರುಂಗಲಿ ಮಾಲೆನ ಬಳಸ್ತೀವಿ. ಈ ಕರುಂಗಲಿ ಮರನ ಮುಂಚೆಲ್ಲ ದೇವಸ್ಥಾನಗಳ ಬಾಗಿಲುಗಳಿಗೆಲ್ಲ, ಆಮೇಲೆ ದೇವಸ್ಥಾನದ ಗದ್ದಿಗೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಮಾಡೋಕ್ಕೆ ಮನೆಗಳ ರೂಪದಲ್ಲಿ, ಒನಕೆ ರೂಪದಲ್ಲೂ ಕೂಡ ಇದನ್ನ ಮನೆ ಉಪಯೋಗಕ್ಕೆ ಬಳಸ್ತಾ ಇದ್ರು. ಹಾಗೆ ಮನೆಗಳಲ್ಲೂ ಅಷ್ಟೇ ಇದನ್ನ ಗೃಹ ಉಪಯೋಗಿ ವಸ್ತುಗಳಾಗಿ, ಅಂದರೆ ಇದು ಅಲಂಕಾರಕ ವಸ್ತುಗಳನ್ನ ನಾವು ಏನು ವುಡ್ಡದೆಲ್ಲ ಮಾಡಿಸ್ತೀವಿ, ಫರ್ನಿಚರ್ಸ್ದೆಲ್ಲ ಆ ಥರದ್ದು ಮಾಡ್ತಿದ್ರು. ಹಿಂದೆಲ್ಲ ಋಷಿ ಮುನಿಗಳು
ಯಾಕೆಂತೇಳಿದ್ರೆ ಹಿಂದೆಲ್ಲ ಈ ಹಾಸ್ಪಿಟ್ಲುಗಳೆಲ್ಲ ಇರಲಿಲ್ಲ. ಋಷಿ ಮುನಿಗಳು ಅವ್ರದ್ದೇ ಆಶ್ರಮದಲ್ಲಿ ಕೆಲವೊಂದು ವೈದಿಕ ಆಗಿ ಏನು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ರು. ಆವಾಗ ಈ ಕರುಂಗಲಿ ಮಂಚ ಕೂಡ ಮಾಡ್ತಾಯಿದ್ರು. ಈ ಎಬೋನಿ ಮರದಿಂದ ಮಾಡಿದಂಥ ದಂಡವನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧವನ್ನು ಅವರ ಕೈಯಲ್ಲಿ ನೀವು ನೋಡ್ಬೋದು. ಆ ದೇವಸ್ಥಾನದಲ್ಲಿ ಕೂಡ ಇದೆ. ಹಾಗೆ ಈ ಕರುಂಗಲಿ ಮಾಲೆನ ಈ ಕುಜ ದೋಷ ಇರೋರು ಅಥವಾ ಇದು ಜಾತಕದಲ್ಲಿ ಯಾರಿಗಾದ್ರೂ ಕುಜನ ಕುಪ್ರಭಾವ ಇರುತ್ತೆ ಅಂಥವ್ರು ಕೂಡ ಇದನ್ನ ಧರಿಸ್ಕೋಬೋದು. ಆಮೇಲೆ ಆರೋಗ್ಯ ವಿಚಾರವಾಗಿ ಕೂಡ ನೀವು ಇದನ್ನ ಧರಿಸ್ಕೋಬೋದು. ಯಾರೆಲ್ಲ ಧರಿಸ್ಕೋಬೋದು ಅಂತ ಹೇಳಿದ್ರೆ 8 ವರ್ಷ ಅಥವಾ 6 ವರ್ಷದೊಳಗಿನ ಮಕ್ಕಳು ಧರಿಸ್ಬಾರ್ದು. ಆಮೇಲೆ ಗರ್ಭಿಣಿಯರು ಧರಿಸ್ಬಾರ್ದು, ಬಾಣಂತಿಯರು ಧರಿಸ್ಬಾರ್ದು. ಆಮೇಲೆ ವಯೋವೃದ್ಧರು ಧರಿಸ್ಬಹುದು. ಆಮೇಲೆ ಯುವಕರು, ವಯಸ್ಕರು ಎಲ್ಲರೂ ಧರಿಸ್ಬೋದು. ಹಾಗೆ ಹೆಣ್ಮಕ್ಳು ಕೂಡ ಧರಿಸ್ಬೋದು. ಇನ್ನು ನಿಮ್ಮಲ್ಲಿ ಸೋಂಬೇರಿತನ ಆಗಲಿ, ಮಾಟ ಮಂತ್ರದ ತೊಂದರೆನ ಏನಾದ್ರು ಎದುರಿಸ್ತಿದ್ರೆ ಅಥವಾ ಲೇಜಿನೆಸ್ ಅನ್ನೋದೇನಾದ್ರು ನಿಮ್ಮ ಹತ್ರ ಇದ್ದರೆ ಈ ಕರುಂಗಲಿ ಮಾಲೆನ ಧರಿಸೋದ್ರಿಂದ ಅದೊಂದು ಯೋಧನಾಗಿ ವರ್ಕ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಅದು ನಿಮ್ಮನ್ನ ಸುಮ್ಮನೆ ಅಂತೂ ಕೂತ್ಕೊಳ್ಳೋಕೆ ಬಿಡಲ್ಲ, ಏನಾದರೂ ಒಂದು ವರ್ಕ್ ಮಾಡಿಸುತ್ತೆ. ನಂತರ ನೀವು ಕೆಲಸಗಳಲ್ಲೆಲ್ಲ ಆಫೀಸಲ್ಲೆಲ್ಲ ತೊಂದರೆ ಇರುತ್ತೆ, ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕೂಡ ಇದು ಕಂಟ್ರೋಲ್ ತಗೊಳುತ್ತೆ. ಸೊ ನೀವೊಂದು ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ. ಅಂದರೆ ಏನು ಸುಂದರವಾಗಿರಬೇಕು, ಬಿಳಿಯಾಗಿರಬೇಕು ಆ ಥರದ್ದೇನಲ್ಲ. ನೀವು ಎಷ್ಟೇ ಜನದ ಮಧ್ಯೆ ನಿಟ್ಟರು ಒಂದು ಅಟ್ರಾಕ್ಷನ್ ಅನ್ನೋದು ಕಾಣಿಸುತ್ತೆ. ಈ ಕರುಂಗಲಿ ಮಾಲೆ ಅತಿಯಾಗಿ ಪ್ರಚಲಿತಕ್ಕೆ ಬಂದ ಸ್ಥಳ ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನ ಡಿಂಡಿಗಲ್ ಅಂತ ಹೇಳೋ ಒಂದು ಊರಿದೆ. ಅಲ್ಲಿ ನಿಮಗೆ ಪಾತಾಳ ಶಂಭು ಮುರುಗನ್ ಅಂತ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಮುರುಗನ್ಗೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬರೀ ಕರುಂಗಲಿ ಮಣಿಗಳನ್ನೇ ಅಲಂಕಾರಕ್ಕಾಗಿ ಬಳಸ್ತಾರೆ. ಇದು ನಿಮಗೆ ತುಂಬ ಕೆಳಗೆ ಹೋಗಿ ದೇವರ ದರ್ಶನ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಮುರುಗನಿಗೆ ಈ ಕರುಂಗಲಿ ಮಾಲೆಗಳನ್ನ ಹಾಕಿ ಪೂಜೆ ಮಾಡಿರ್ತಾರೆ. ನಂತರ ಭಕ್ತಾದಿಗಳಿಗೂ ಕೂಡ ಅದನ್ನ ಕೊಡ್ತಾರೆ. ಇನ್ನು 48 ದಿನಗಳ ಕಾಲ ಪೂಜೆ ಮಾಡಿದಂಥ ಮಣಿಗಳನ್ನ ಈ ಅಂಗವಿಕಲರಿಗೆ ಉಚಿತವಾಗಿ ಕೊಡ್ತಾರೆ. ನಂತರ ಈ ಕರುಂಗಲಿ ಮಾಲೆಯನ್ನು ನಾವು ಆರೋಗ್ಯದ ದೃಷ್ಟಿಯಿಂದ ಕೂಡ ಧರಿಸಬಹುದು. ಇದನ್ನ ನಾವು ಮಂಗಳನಿಗೆ ಏನು ಸೂಚಿಸ್ತಾರೆ. ಮಂಗಳ ಅಧಿಪತ್ಯದಲ್ಲಿ ನಿಮಗೆ ಯಾರೋದಾದ್ರೂ ಕುಜ ದೋಷ ಇದ್ದರೆ ಅಥವಾ ಮಂಗಳನ ಕುಪ್ರಭಾವ ಇದ್ದರೆ ಅಂಥವ್ರು ಕೂಡ ಇದನ್ನ ಧರಿಸ್ಬೋದು. ಮಂಗಳನಿಗೆ ಸಂಬಂಧಪಟ್ಟಿದ್ದಂದರೆ ರಕ್ತದಲ್ಲಿ ಇನ್ಫೆಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಥವಾ ಹೆಣ್ಮಕ್ಳಿಗೆ ಕೆಲವೊಂದು ಸಮಯದಲ್ಲಿ ದೋಷಗಳಿರುತ್ತೆ, ಈ ರಕ್ತಕ್ಕೆ ಸಂಬಂಧಪಟ್ಟಂಥ ದೋಷಗಳಿರುತ್ತೆ. ಅಂಥ ಸಮಯದಲ್ಲೂ ಕೂಡ ನೀವು ಇದನ್ನ ಧರಿಸ್ಬೋದು. ಅದೆಲ್ಲನೂ ನಿಮಗೆ ಕ್ಲಿಯರ್ ಆಗುತ್ತೆ. ಇನ್ನು ಈ ಕರುಂಗಲಿ ಮಾಲೆನ ನೈಟು ನೆನೆಸಿಟ್ಟು ಬೆಳಗ್ಗೆ ಆ ನೀರು ಕುಡಿಯೋದ್ರಿಂದ ನಿಮಗೆ ಹೊಟ್ಟೆಲಿ ಏನಾದರೂ ಬಾಧೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ, ರಕ್ತನ ಶುದ್ಧೀಕರಣ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ವೈದ್ಯಕೀಯವಾಗಿ ಕೂಡ ಬಳಸ್ಬೋದು. ಹಿಂದೆಲ್ಲ ದೇವಸ್ಥಾನದಲ್ಲಿ, ಈಗ ನಾನು ಆಗಲೇ ಹೇಳಿದೆ ನಿಮಗೆ, ದೇವಸ್ಥಾನದ ಬಾಗಿಲಿಗೆಲ್ಲ ಇದನ್ನ ಮತ್ತು ಗದ್ದಿಗೆಗೆಲ್ಲ ಬಳಸ್ತಾಯಿದ್ರು ಈ ಕರುಂಗಲಿ ಮಾಲೆನ ಅಂತ. ನಿಮಗೆ ಯಾವುದಾದ್ರೂ ಭಯ ಇರ್ತಾ ಇದ್ರೆ ಅಥವಾ ದುಷ್ಟ ಶಕ್ತಿಗಳ ಕಾಟ ಇದ್ದರೆ ಕೆಲವೊಬ್ರು ಏನು ಮಾಡ್ತಿದ್ರು, 1 ರಾತ್ರಿ ಅಥವಾ 3 ರಾತ್ರಿ ಆ ದೇವಸ್ಥಾನದಲ್ಲಿ ತಂಗಿದ್ದು ಅಲ್ಲೇ ಮಲ್ಕೊಂಡು ನಂತರ ಅದು ಏನು ದುಷ್ಟ ಶಕ್ತಿಗಳನ್ನ ಪ್ರಭಾವ ಇರುತ್ತೆ ಅದನ್ನೆಲ್ಲ ಈ ಥರ ಕಳ್ಕೊತಾ ಇದ್ರು. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಮಾಡುತ್ತೆ. ಇನ್ನು ನೀವು ನಿಮ್ಮಷ್ಟಕ್ಕೆ ಹೋಗಿ ಅಂಗಡಿಗಳಲ್ಲಿ ಕರುಂಗಲಿ ಮಾಲೆನ ತಂದು ಧರಿಸೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ನಾವು ಏನೇ ಧರಿಸೋದಾದ್ರೂ ಅದಕ್ಕೆ ಮುಖ್ಯವಾಗಿ ಅದನ್ನ ಶುದ್ಧೀಕರಣ ಮಾಡಬೇಕು. ನಂತರ ನೀವು ಅದಕ್ಕೆ ಸಿದ್ಧಿನ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಆ್ಯಕ್ಟಿವ್ ಆಗೋಕ್ಕೆ ಶುರು ಮಾಡುತ್ತೆ. ನೀವು ಅಂಗಡಿಯಿಂದ ಏನಾದ್ರು ಈಗ ರುದ್ರಾಕ್ಷಿನೇ ಆಗಿರ್ಬೋದು ಅಥವಾ ಕರುಂಗಲಿ ಮಾಲೆನೇ ಆಗಿರ್ಬೋದು, ಬೇರೆ ಏನೇ ಆಗಲಿ ನೀವೇನಾದ್ರು ತಂದು ಧರಿಸ್ತು ಅಂತ ಹೇಳಿದ್ರೆ ನಿಮಗೆ ಅದು ಬರೀ ಶಾಪ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಏನೂ ಕೆಲಸ ಮಾಡಲ್ಲ. ನಾವು ಅದಕ್ಕೆ ಯಾವಾಗ ಶುದ್ಧೀಕರಣ ಮಾಡಿ ಅದನ್ನ ಸಿದ್ಧಿ ಮಾಡ್ತೀವಿ, ಕೆಲವೊಂದು ಮಂತ್ರಗಳಿರುತ್ತೆ, ಆ ಮಂತ್ರಗಳಿಂದನೇ ನಾವು ಇದನ್ನೆಲ್ಲ ಸಿದ್ಧಿ ಮಾಡಬೇಕಾಗುತ್ತೆ. ಅದನ್ನ ನಾವು ಸಿದ್ಧಿ ಮಾಡಿಕೊಂಡು ನಂತರ ಅದನ್ನ ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ಅದು ನಾವು ಯಾವ ಕಾರಣಕ್ಕೆ ಧರಿಸ್ತಾ ಇದ್ದೀವಿ ಅಂತೇಳಿ ಅದು ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ನೀವೇನಾದ್ರು ಅಂಗಡಿಯಿಂದ ತಂದು ಸರ್ವೇ ಸಾಮಾನ್ಯವಾಗಿ ಏನಾದ್ರು ಧರಿಸ್ಕೊಂಡ್ರೆ ಕೇವಲ ಅದು ಎಲ್ಲ ಬೀಡ್ಸ್ ಆಗಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಯಾವ ದೈವ ಶಕ್ತಿನೂ ಇರೋದಿಲ್ಲ. ಇದು ಧರಿಸಿದ ಮೇಲೆ ನಿಯಮ ಏನಾದ್ರು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ, ಹೌದು, ಮಾಂಸ ಮದ್ಯ ಇದು ಸೇವನೆ ಮಾಡುವಾಗ ಇದನ್ನ ಧರಿಸಬಾರ್ದು. ಆಮೇಲೆ ಹೆಣ್ಮಕ್ಳು ಮಾಸಿಕ ಸಮಯದಲ್ಲಿ ನೀವು ಇದನ್ನ ಧರಿಸಬಾರ್ದು. ಆಮೇಲೆ ಧರಿಸ್ಬೋದು. ಮಲಗುವಾಗ ಇದನ್ನ ಧರಿಸಬಾರ್ದು. ಮತ್ತು ಈ ಸೂತ್ಕ ಟೈಮಲ್ಲಿ, ಅಂದರೆ ಯಾರು ತೀರೋಗಿರ್ತಾರೆ, ಬೇರೆ ಬೇರೆ ಸೂತ್ಕಗಳಿರುತ್ತೆ, ಅಂಥ ಟೈಮಲ್ಲೂ ಕೂಡ ನೀವು ಇದನ್ನ ಧರಿಸ್ಬಾರ್ದು. ಇನ್ನು ಬಾಕಿ ಸಮಯದಲ್ಲೆಲ್ಲ ನೀವು ಧರಿಸ್ಬೋದು. ಮಲಗುವಾಗ ಕೂಡ ಅತಿ ಮುಖ್ಯವಾಗಿ ಧರಿಸ್ಬಾರ್ದು. ಇದನ್ನ ಬ್ರಾಸ್ಲೆಟ್ ಆಗಿ ಆದರೂ ಧರಿಸ್ಬೋದು. ನಂತರ ಹಾರ, ಈ ಥರ ಒಂದು ಹಾರ ಥರ ಧರಿಸ್ಬೋದು. ಇನ್ನು ಜಪ ಮಾಡೋಕ್ಕೆ ಇದನ್ನ ನೀವು ಬಳಸ್ಬೋದು. ಇದರಿಂದ ನಿಮಗೆ ಏಕಾಗ್ರತೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ದೇವರ ಅನುಗ್ರಹ ಕೂಡ ಆಗುತ್ತೆ. ಯಾರಾದರೂ ನಿಮಗೆ ದೃಷ್ಟಿ, ಈಗ ಹೊರಗಡೆ ಎಲ್ಲ ಹೋದಾಗ ದೃಷ್ಟಿ ಆಗುತ್ತೆ, ನಿಮ್ಮ ಮನೆಯ ಮೇಲೆ ದೃಷ್ಟಿ ಇರುತ್ತೆ, ಆಮೇಲೆ ನಿಮಗೆ ದೃಷ್ಟಿ ಇರುತ್ತೆ. ಈ ಥರ ಎಲ್ಲ ಏನಾರು ಆಗ್ತಾ ಇದ್ದರೆ ಎಲ್ಲನೂ ಕೂಡ ಆ ಮಣಿಗಳು ಹೇಳ್ಕೊಳ್ತಾ ಇರ್ತಾರೆ. ಅದರಿಂದ ನಿಮಗೆ ಅದನ್ನ ದೃಷ್ಟಿ ನಿಮ್ಮವರೆಗೂ ತಲುಪಕ್ಕೆ ಬಿಡಲ್ಲ. ಆ ಮಣಿ ಒಂದು ಪ್ರೊಟೆಕ್ಷನ್ ಆಗಿ ಇರುತ್ತೆ. ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಬಟ್ ತಲೆಯಲ್ಲಿ ಬೇರೇನೋ ಆಲೋಚನೆ ಓಡ್ತಾ ಇರುತ್ತೆ. ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟು ನಿಮಗೆ ಸಪ್ತ ಚಕ್ರಗಳೇನು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಯಾರಾದ್ರು ಪ್ರಯತ್ನ ಪಡ್ತಾ ಇದ್ದರೆ ಅದು ಕೂಡ ನಿಮಗೆ ಆದಷ್ಟು ಬೇಗ ಆ್ಯಕ್ಟಿವ್ ಆಗುತ್ತೆ. ಕರುಂಗಲಿ ಮಾಲೆನ ಧರಿಸೋದ್ರಿಂದ ನಿಮಗೆ ಹಣದ ಸಮಸ್ಯೆಗಳೇನಾರಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಬಟ್ ತಲೆಯಲ್ಲಿ ಬೇರೇನೋ ಆಲೋಚನೆ ಓಡ್ತಾ ಇರುತ್ತೆ. ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟು ನಿಮಗೆ ಸಪ್ತ ಚಕ್ರಗಳೇನು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಯಾರಾದ್ರು ಪ್ರಯತ್ನ ಪಡ್ತಾ ಇದ್ದರೆ ಅದು ಕೂಡ ನಿಮಗೆ ಆದಷ್ಟು ಬೇಗ ಆ್ಯಕ್ಟಿವ್ ಆಗುತ್ತೆ. ಕರುಂಗಲಿ ಮಾಲೆನ ಧರಿಸೋದ್ರಿಂದ ನಿಮಗೆ ಹಣದ ಸಮಸ್ಯೆಗಳೇನಾರಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ಮಾನಸಿಕ ಕಾಯಿಲೆಗಳಾಗಲಿ, ರಕ್ತ ಖಿನ್ನತೆ ಆಗಲಿ, ಆಮೇಲೆ ಸಂಧಿವಾತ, ಪಿತ್ತ, ಈ ಥರದ್ದೇನಾದ್ರು ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಕರುಂಗಲಿ ಮಾಲೆನ ಧರಿಸೋದ್ರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಇದೊಂದು ಡಾಕ್ಟರ್ ಥರ ವರ್ಕ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಹಾಗೆ ನಿಮಗೆ ಆಧ್ಯಾತ್ಮ ಲೋಕದಲ್ಲಿ ಏನಾದರೂ ನಿಮಗೆ ಹೆಚ್ಚು ಆಸಕ್ತಿ ಇದ್ದರೆ ನೀವು ಇದನ್ನ ಜಪ ಮಾಡ್ಬೋದು. ಇದನ್ನ ಈ ಮಣಿಯಿಂದ ಏನಾದ್ರು ಜಪ ಮಾಡ್ತು ಅಂತ ಹೇಳಿದ್ರೆ ಬೇಗ ನಿಮ್ಮ ಇಷ್ಟ ದೇವರಾಗಲಿ ಅಥವಾ ಮನೆ ದೇವರಾಗಲಿ, ನೀವು ಯಾವ ದೇವ್ರನ್ನ ಕುರಿತು ಜಪ ಮಾಡ್ತೀರಾ ಅದು ಬೇಗ ನಿಮಗೆ ಅನುಗ್ರಹ ಆಗುತ್ತೆ. ಮತ್ತು ಏಕಾಗ್ರತೆಯನ್ನು ಬರುತ್ತೆ. ನೀವು ನಿಮ್ಮಷ್ಟಕ್ಕೆ ಹೋಗಿ ಅಂಗಡಿಗಳಲ್ಲಿ ಕರುಂಗಲಿ ಮಾಲೆನ ತಂದು ಧರಿಸೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ನಾವು ಏನೇ ಧರಿಸೋದಾದ್ರೂ ಅದಕ್ಕೆ ಮುಖ್ಯವಾಗಿ ಅದನ್ನ ಶುದ್ಧೀಕರಣ ಮಾಡಬೇಕು. ನಂತರ ನೀವು ಅದಕ್ಕೆ ಸಿದ್ಧಿನ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಆ್ಯಕ್ಟಿವ್ ಆಗೋಕ್ಕೆ ಶುರು ಮಾಡುತ್ತೆ. ನೀವು ಅಂಗಡಿಯಿಂದ ಏನಾದ್ರು ಈಗ ರುದ್ರಾಕ್ಷಿನೇ ಆಗಿರ್ಬೋದು ಅಥವಾ ಕರುಂಗಲಿ ಮಾಲೆನೇ ಆಗಿರ್ಬೋದು, ಬೇರೆ ಏನೇ ಆಗಲಿ, ನೀವೇನಾದ್ರು ತಂದು ಧರಿಸ್ತು ಅಂತ ಹೇಳಿದ್ರೆ ನಿಮಗೆ ಅದು ಬರೀ ಶೋ ಅಪ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಏನು ಕೆಲಸ ಮಾಡಲ್ಲ. ನಾವು ಅದಕ್ಕೆ ಯಾವಾಗ ಶುದ್ಧೀಕರಣ ಮಾಡಿ ಅದನ್ನ ಸಿದ್ಧಿ ಮಾಡ್ತೀವಿ, ಕೆಲವೊಂದು ಮಂತ್ರಗಳಿರುತ್ತೆ, ಆ ಮಂತ್ರಗಳಿಂದನೇ ನಾವು ಇದನ್ನೆಲ್ಲ ಸಿದ್ಧಿ ಮಾಡಬೇಕಾಗುತ್ತೆ. ಅದನ್ನ ನಾವು ಸಿದ್ಧಿ ಮಾಡಿಕೊಂಡು ನಂತರ ಅದನ್ನ ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ಅದು ನಾವು ಯಾವ ಕಾರಣಕ್ಕೆ ಧರಿಸ್ತಾ ಇದ್ದೀವಿ ಅಂತೇಳಿ ಅದು ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಅಂಗಡಿಯಿಂದ ತಂದು ಸರ್ವೇ ಸಾಮಾನ್ಯವಾಗಿ ಏನಾದ್ರು ಧರಿಸ್ಕೊಂಡ್ರೆ ಕೇವಲ ಅದು ಎಲ್ಲ ಬೀಡ್ಸ್ ಆಗಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಯಾವ ದೈವ ಶಕ್ತಿನೂ ಇರೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ಜಯಮ್ಮ ಅವರು ಕರುಂಗಲಿ ಮಾಲೆ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮಗೆ ಕರುಂಗಲಿ ಮಾಲೆ ಬಗ್ಗೆ ಪೂರ್ಣ ವಿವರ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಈ ಥರ ವಿಡಿಯೋಗಳು ಮತ್ತೆ ಮತ್ತೆ ನಾವು ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಭಾಳ ಮುಖ್ಯ. ಆದ್ದರಿಂದ ಒಂದು ಲೈಕ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ನೋಡಿದಿರೋ ವಿಡಿಯೋ ನೀವು ಪೇಷನ್ಸ್ ಇಟ್ಕೊಂಡು ತಾಳ್ಮೆಯಿಂದ ಒಂದು ಲೈಕ್ ಮಾಡಿ. ಏನಾದರೂ ನಿಮ್ಮ ಸಂದೇಹಗಳು, ಪ್ರಶ್ನೆ ಕೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ನ ತಗೊಳ್ಳಿ. ಇಂಪಾರ್ಟೆಂಟ್ ವಿಷಯಗಳಿಗೆ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ.
ಮೆಸೇಜ್ ಮಾಡಿ, ಆಮೇಲೆ ಕನೆಕ್ಟಾಗಿ ಅಪಾಯಿಂಟ್ಮೆಂಟ್ ತೊಗೊಂಡ್ರಿ. ಓಕೆನಾ? ಓಕೆ, ನಿಮ್ಗೆ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ. ಓಂ ಶಾಂತಿ, ನಮಸ್ಕಾರ ವೀಕ್ಷಕರೇ. ಓಂ ಶಾಂತಿ, ಓಂ ಶಾಂತಿ.